ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗವಿಗಟ್ಟು ಗ್ರಾಮದಲ್ಲಿ ವಿದ್ಯುತ್ ಪರಿವರ್ತಕದ ಸಮಸ್ಯೆ ಉಂಟಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರು ಮಾನ್ವಿ ಕೆಇಬಿ ಕಚೇರಿ ಎದುರು ಕುಳಿತು ಪ್ರತಿಭಟನೆ ಮಾಡಿದ್ದಾರೆ. ಗವಿಗಟ್ಟು ಗ್ರಾಮಕ್ಕೆ ತಕ್ಷಣವೇ ಹೊಸ ವಿದ್ಯುತ್ ಪರಿವರ್ತಕ ಒದಗಿಸಬೇಕು ಅಂತ ಆಗ್ರಹಿಸಿ ಅವರು ಅಧಿಕಾರಿಗಳ ಗಮನ ಸೆಳೆದಿದ್ದಾರೆ. ರೈತರು ಹಲವು ದಿನಗಳಿಂದ ಕೆಇಬಿ ಕಚೇರಿಗೆ ಅಲೆದಾಡ್ತಾ ಇದ್ದರೂ ಸಮಸ್ಯೆಗೆ ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಮುಂದಾದರು ಎಂದು ತಿಳಿದು ಬಂದಿದೆ. ಪ್ರತಿಭಟನೆಯ ನಂತರ ಕೆಇಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗವಿಗಟ್ಟು ಗ್ರಾಮಕ್ಕೆ ವಿದ್ಯುತ್ ಪರಿವರ್ತಕ ಒದಗಿಸುವ ಕ್ರಮ ಕೈಗೊಂಡಿದ್ದಾರೆ. ಇದರಿಂದ ಗ್ರಾಮದ ರೈತರು ಸಂತಸ ವ್ಯಕ್ತಪಡಿಸಿದ್ದು ತಮ್ಮ ಸಮಸ್ಯೆಗೆ ಸ್ಪಂದಿಸಿದ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ರೈತರು ಹಲವು ದಿನಗಳಿಂದ ವಿದ್ಯುತ್ ಸಮಸ್ಯೆಯಿಂದ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಅನುಭವಿಸ್ತಾ ಇದ್ದು ಸಂಬಂಧಿಸಿದ ಅಧಿಕಾರಿಗಳು ರೈತರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಏನ್ ಸರ್ ಕೆಬಿ ಮುಂದೆ ಯಾಕೆ ಹೋರಾಟ ಮಾಡಿದ್ರಿ? ಒಂದು ತಿಂಗಳಿದ್ದಾಗಿತ್ತು ಟಿಸಿ ಬಂದಿಲ್ಲ, ಬಂದಿದ್ದೀವಿ ಇವತ್ತು ದಂಡ ಸಾಲ ಬಂದು ಕುಂತ್ಕೊಂಡು ಪಡಿಸಿ ಹೋಗ್ಯಾರ. ಅಲ್ಲ ಸರ್, ಎಷ್ಟು ದಿನದ ಸಮಸ್ಯೆ ಇತ್ತು ಇದು ಒಂದು 15-20 ದಿನದ ಸಮಸ್ಯೆ ಇತ್ತು. ಈಗ ಏನಂದ್ರು ನೀವು ಕೇಳಿದ್ರೆ ಏನಂದ್ರು ಕೆಬಿ ಅವರು? ಕೆಬಿ ಅವ್ರು ಕೊಡ್ತು, ಈಗ ಬರ್ರಿ 3 ಗಂಟೆಗೆ ಬರ್ರಿ ಅಂತಂದ್ರೆ ದಣಿಗೆ ಹೋಗಿದ್ರಿ. ಈಗ ದಣಿ ಬಂದು ಇಲ್ಲಿ ಕುಂತ್ಕೊಂಡು ಪಡಿಸಿ ಹೋಗ್ಯಾರ. ಈಗ ನಿಮ್ಮ ಊರಲ್ಲಿ ನೀವು ರೈತರು ಇದ್ರಿ, ಈಗ ಟ್ರಾನ್ಸ್ಫರ್ ಇಲ್ಲ ಅಂತ ಹೇಳ್ತಾ ಇದ್ರಿ, ಮತ್ತೆ ಯಾವ ರೀತಿ ಉಪಯೋಗಿಸಿದ್ರಿ ನೀವೆಲ್ಲ? ನಿಮ್ಮ ಬದುಕು ಹೇಗಿತ್ತು? ಒಂದು ವಾರ ಆಗಿತ್ರಿ, ಕರೆಕ್ಟ್ ಹೋಗಿ ದಿನ ಬರ್ತು ಅಂತಂದ್ರೆ ಅಲಾಟ್ಮೆಂಟ್ ಆಗಿಲ್ರಿ ಅಂತಿದ್ರು. ಕೆ ಸಾಬ್ರಿಗೆ ಮಾಡ್ರಿ ಅಲ್ಲಿದ್ದ ಬರ್ಬೇಕಂತಂದ್ರೆ ದಣಿಲಿ ಕರ್ಕೊಂಡು ಧರಣಿ ಕುಂತ್ಕೊಂಡು ಇವತ್ತು ಪಡಿಸ್ಯಾರ ನಮ್ಗೆ. ಅಲ್ಲ ಸರ್, ಈಗ ಒಬ್ಬ ಮಾಜಿ ಶಾಸಕರು ಧರಣಿ ಮಾಡ್ತಾರೆ ಅಂದಮೇಲೆ ರೈತರಿಗೋಸ್ಕರ ಇದು ಏನು ಸರ್, ಎಲ್ಲಿಗೆ ಬಂದು ನಿಂತಿದೆ ಈ ಸರ್ಕಾರ ಮತ್ತು ಈ ಅಧಿಕಾರಿಗಳು ಸರ್? ಹೌದು. ಈಗ ಹಿಂಗಾದ್ರೆ ಹೆಂಗ ಸರ್ ಪರಿಸ್ಥಿತಿ? ಕೇಳೋರು ಯಾರು? ಸರ್ಕಾರನೇ ತೀರ್ಮಾನ ಯಾವ ರೀತಿ ಸರ್ ಅದು ಸಮಸ್ಯೆ? ಒಂದು ತಿಂಗಳಿಂದ ಟಿಸಿ ಬಂದಿಲ್ಲ ಸರ್. ಒಂದು ತಿಂಗಳ ಆಮೇಲೆ ಒಂದೆರಡು ಟಿಸಿ ಬರೀ ಸುಟ್ಟು ಹಾಕಿ ಕಳಿಸ್ಯಾರ್ರಿ. 4-5 ದಿವಸ ನಡೆದ್ರಿ ಒಂದು ಟಿಸಿ, ಮತ್ತೆ ಕಳಿಸ್ಯಾರ ರಿಪೀಟ್. ಈಗ ಕೇಳಕ್ ಬಂದ್ರೆ ಸಾರು ನಮ್ ಗೌರವ ಕೊಡ್ಲಿಲ್ರಿ. ಅಣ್ಣನಲ್ಲಿ ವೆಂಕಟಪ್ಪ ನಾಯಕನ ಅಣ್ಣನಲ್ಲಿಗೆ ಹೊಂಟಿವಿ ರೀ. ಅವ್ರು ಬಂದು ಇವಾಗ ಟಿಸಿ ಅಲಾಟ್ಮೆಂಟ್. ಅಲ್ಲ ಸರ್, ಒಬ್ಬ ಮಾಜಿ ಶಾಸಕರೇ ಒಂದು ಕೆಬಿ ಮುಂದ್ಗಡೆ ಹೋರಾಟ ಮಾಡ್ತಾರೆ ಅಂದ್ರೆ ಏನ್ ಸರ್ ಇದು? ಅಂದ್ರೆ ಅಧಿಕಾರಿಗಳು ರೈತರಿಗೆ ಯಾವ ರೀತಿ ಗೌರವ ಕೊಡ್ತಾರೆ? ರೈತರಿಗೆ ಗೌರವನೇ ಇಲ್ಲ ಸರ್. ಯಾವ ಗೌರವನೇ ಕೊಟ್ಟಿಲ್ಲ ಸರ್. ರೈತರು ಭಾಳ ತೊಂದರೆ ಆಗಿದೆ ಸರ್. ಮತ್ತೆ ಹಿಂಗಾದ್ರೆ ಹೆಂಗ್ ಸರ್ ನಿಮ್ಮ ಪರಿಸ್ಥಿತಿ? ಹೆಂಗ ಸರ್, ಅವರೇ ಸರ್ಕಾರನೇ ತೀರ್ಮಾನ ಮಾಡ್ಬೇಕು ಸರ್. ರೈತರಿಗೆ ಏನು ಪರಿಹಾರ ಕೊಡ್ಬೇಕು ಅದು ಕೊಡ್ಬೇಕು ಸರ್. ಏನು ಕರೆಂಟ್ ಇಲ್ಲ ಸಮಸ್ಯೆ, ಈಗ ಹೊಲ್ದಾಗ ಮನ್ಯಾಗ ಹಂಗೆ ಕುಂತ್ಕೊಂಡಿವಿ ಸರ್, ಕರೆಂಟ್ ಇಲ್ಲ. ಮತ್ತೆ ಹೆಂಗ್ ಸರ್, ಈಗೇನು ಕೊಡ್ತೀವಂದ್ರ ಸರ್? ಕೊಡ್ತೀವಿ ಅಂತ ಹೇಳಿ ಸರ್. ಅಲ್ಲ, ಇದೇ ರೀತಿ ಮೊದಲು ಕೊಟ್ಟಿದ್ರೆ ಚೆನ್ನಾಗಿತ್ತು. ಆಗುತ್ತಿದ್ದಿಲ್ಲ ಸರ್, ಅವ್ರು ಏನು ಮಾತಾಡ್ತಾರೆ ಸರ್. ಸಮಸ್ಯೆ ನಮಗೆ ಟಿ ಸಿ ಪ್ರಾಬ್ಲಮ್ ರೀ ಸರ್. ಎಷ್ಟು ದಿನದ ಸಮಸ್ಯೆ? ನಮ್ಮದು 1 ತಿಂಗಳಾಯ್ತು ನೋಡ್ರಿ. ಒಂದು ಟಿ ಸಿ ಕೊಡ್ತಾರೆ, ಒಂದು 8,000 6,000 ಖರ್ಚು ಮಾಡಿಸ್ತಾರೆ. 3 ದಿವಸ 4 ದಿವಸ ನಡೀತೈತೆ, ಹೋಗ್ಬಿಡ್ತಾರೆ. ಯಾರು ಖರ್ಚು ಮಾಡಿಸ್ತಾರ? ಇವ್ರ ಆಫೀಸರ್ಗಳ್ರಿ. ಯಾಕೆ ಆ ರೀತಿ? ಆಟೋ ಬಾಡಿಗೆ ಏರ್ಸಕ ಇಳ್ಸಕ ಎಲ್ಲ ಒಟ್ಟು ನಮ್ಮದೇ ಖರ್ಚು ರೀ. ನೀವು ಖರ್ಚು ಮಾಡ್ತಾರೆ? ನಾವೇ ಖರ್ಚು ಮೊದಲು ಮಾಡಿ ನಾವೇ ಕೊಡ್ಬೇಕ್ರಿ. ಯಾಕೆ ಕೆಬಿ ಅವ್ರು ಮಾಡಲ್ಲ? ಕೇರ್ಲೆಸ್ ರೀ, ಏನ್ ಮಾಡಂಗಿಲ್ಲ, ಕೊಡಂಗಿಲ್ಲ. ಅಲ್ಲ, ಈಗ ನೀವು ಒಂದು ರೀತಿ ಎಷ್ಟು ದಿನ ಸಮಸ್ಯೆ ಇದು? ಇದು ಸಮಸ್ಯೆ ಭಾಳ ಹಿಂಗೆ ಐತ್ರಿ ಸಮಸ್ಯೆ. ಅಲ್ಲ ರೀ, ಈಗ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕರು ಕೆಬಿ ಮುಂದ್ಗಡೆ ಹೋರಾಟ ಮಾಡ್ತಾರೆ ಅಂದ್ಮೇಲೆ ಎಲ್ಲಿಗೆ ಬಂತಿದ್ದೀವಿ ಸರ್ಕಾರ ಅಧಿಕಾರಿಗಳೆಲ್ಲ? ನೋಡಿ, ನೀವೇ ನೋಡ್ಬೇಕು. ಮತ್ತೆ ಅದೇ ನಿಮ್ ಬಡವ್ರ ಕಷ್ಟ ಕೇಳೋರು ಯಾರು? ರೈತರ ಕಷ್ಟ ಕೇಳೋರು ಯಾರು? ಸರ್, ಮತ್ತೆ ಇವತ್ತು ಅಣ್ಣಲ್ಲಿ ಹೋಗಿ ಹಿಂಗೈತ್ ನೋಡ್ರಿ ನಮ್ದು ಪ್ರಾಬ್ಲಮ್ ಅಂತ ಹೇಳಿದ್ರಿ. ಅವ್ರು ಬಂದು ಈಗ ಟಿ ಸಿ ಅಲರ್ಟ್ ಮಾಡಿ ಹೋಗೋದ್ರ. ಮತ್ತೆ ಅಲ್ಲ, ಅಲರ್ಟ್ ಮಾಡಿ ಇದೇ ರೀತಿ ಮೊದಲು ಮಾಡಿದ್ರೆ ಅಧಿಕಾರಿಗಳು ಬರೋ ಅವಶ್ಯಕತೆ ಇದ್ದಿಲ್ರಿ. ಒಬ್ಬ ಉನ್ನತ ಇವರು ಬಂದು ಮತ್ತೆ ಹೆಂಗ ಸರ್ ಇದೆಲ್ಲ ಪರಿಸ್ಥಿತಿ? ಮತ್ತೆ ಅಂತರಿಗೆ ಇದಾದ್ಮೇಲೆ ನಮ್ಮಂತರ್ದು ಏನ್ರಿ ಅದು? ನಮ್ಮಂತರ್ದು ನೋಡ್ರಿ ನೀವೇ. ಮತ್ತೆ ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.